ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿಗೆ. ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಶಸ್ಸು ಶ್ರೀಮಂತಿಕೆ ಬಯಸುವವರು ರಾತ್ರಿ ಮಲಗುವ ಮುನ್ನ ಈ ಕೆಲಸಗಳನ್ನು ಮಾಡಬೇಕು. ಈ ಕೆಲಸಗಳನ್ನು ಮಾಡಿದರೆ ಯಶಸ್ಸು ಶ್ರೀಮಂತಿಕೆ ಒಲಿದು ಬರುತ್ತೆ ಎಂಬುವ ಶಾಸ್ತ್ರ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಚಾರ್ಯ ಚಾಣಕ್ಯರ ತಮ್ಮ ನೀತಿಶಾಸ್ತ್ರದಲ್ಲಿ ರಾಜಕೀಯ ವಿಚಾರಗಳು ಮಾತ್ರವಲ್ಲದೆ ಒಬ್ಬ ವ್ಯಕ್ತಿ ಪ್ರಗತಿ ಸಾಧಿಸಲು ಶ್ರೀಮಂತಿಕೆ ಹೇಗೆ ಎಂಬುದನ್ನಾಗಿ ಉಲ್ಲೇಖವಾಗಿದೆ. ಹಾಗಾಗಿ ಅದರಲ್ಲಿ ಹೊಂದಿರುವ ವಿಷಯವನ್ನು ನಾವು ತಿಳಿಸಿಕೊಡುತ್ತಿದ್ದೇವೆ. ಯಶಸ್ವಿ ಜೀವನವನ್ನು ನಡೆಸಲು ಏನು ಮಾಡಬೇಕು ಎಂಬುದನ್ನು ಸಹ ವಿವರವಾಗಿ ಹೇಳುತ್ತಿದ್ದೇನೆ. ಇದಕ್ಕಾಗಿ ಹಲವಾರು ದಾರಿಗಳ ಬಗ್ಗೆ ಹೇಳಿಕೊಡುತ್ತಿದ್ದೇನೆ. ಅದರಲ್ಲಿ ಒಂದು, ರಾತ್ರಿ ಮಲಗುವ ಮುನ್ನ ಒಂದಷ್ಟು ಕೆಲಸಗಳನ್ನು ಮಾಡಬೇಕು ಎಂದಿದ್ದಾರೆ. ಹಾಗಾಗಿ ಮಲಗುವ ಮುನ್ನ ಮಾಡಬೇಕಾದ ಕೆಲಸಗಳನ್ನು ಎಂಬುದನ್ನಾಗಿ ಪೂರ್ತಿಯಾಗಿ ವಿಡಿಯೋದಲ್ಲಿ ಕೇಳಿಸಿಕೊಳ್ಳಿ. ಪ್ರತಿಯೊಬ್ಬರೂ ಸಹ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸುತ್ತಾರೆ. ಇದಕ್ಕಾಗಿ ಸಾಕಷ್ಟು ಕಠಿಣ ಪರಿಶ್ರಮ ಮಾಡುತ್ತಾರೆ. ಹೀಗಿದ್ದರೂ ಕೂಡ ಕೆಲವರಿಗೆ ಯಶಸ್ಸು, ಶ್ರೀಮಂತಿಕೆ ಎನ್ನುವುದು ಲಭಿಸುವುದೇ ಇಲ್ಲ. ಯಶಸ್ಸಿಗೆ ಕಠಿಣ ಪರಿಶ್ರಮ ಮಾತ್ರವಲ್ಲ, ಸರಿಯಾದ ಯೋಜನೆಯು ಅತ್ಯಗತ್ಯ ಎನ್ನುತ್ತಾರೆ. ಅಷ್ಟೇ ಅಲ್ಲದೆ ಸಕ್ಸಸ್ ಬಯಸುವವರು ರಾತ್ರಿ ಮಲಗುವ ಮುನ್ನ ಈ ಒಂದಷ್ಟು ಕೆಲಸಗಳನ್ನು ತಪ್ಪದೇ ಮಾಡಲೇಬೇಕು ಎಂದಿದ್ದಾರೆ. ನಾವು ಹೇಳಿದ ಪ್ರಕಾರ ಯಶಸ್ಸು, ಸಂಪತ್ತು ಎರಡನ್ನೂ ಪಡೆಯಬಹುದು. ಹಾಗಿದ್ದರೆ ಯಶಸ್ಸನ್ನು ಗಳಿಸಲು ರಾತ್ರಿ ಮಲಗುವ ಮುನ್ನ ಯಾವೆಲ್ಲ ಕೆಲಸಗಳು ಮಾಡಿದರೆ ಉತ್ತಮ ಅನ್ನೋದನ್ನು ಕೇಳಿಸ್ಕೊಳ್ಳಿ. ಯಶಸ್ಸನ್ನು ಸಾಧಿಸಲು ಮಲಗುವ ಮುನ್ನ ಈ ಕೆಲಸಗಳನ್ನು ಮಾಡಿ. ನಿಮ್ಮ ದಿನ ಹೇಗೆ ಹೋಯಿತು ಎಂಬುದನ್ನು ಯೋಚಿಸಿ. ಮೊದಲು, ಆಚಾರ್ಯ ಶಾಸ್ತ್ರಗಳ ಪ್ರಕಾರ ತನ್ನ ಕ್ರಿಯೆಗಳಲ್ಲಿ ಏಕಾಗ್ರತೆ ಇರಬೇಕು. ಹಿಡಿಯುವ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ವಿಫಲನಾಗಲು ಸಾಧ್ಯವಿಲ್ಲ ಎಂಬುದು ವಿವರಿಸಿದ್ದಾರೆ. ಆದ್ದರಿಂದ ನೀವು ದಿನಪೂರ್ತಿ ಮಾಡಿದ ಕೆಲಸ ದೈನಂದಿನ ದಾಖಲೆಗಳನ್ನು ಇಟ್ಟುಕೊಳ್ಳಬೇಕು. ನೀವೇನಾದರೂ ಆ ದಿನ ತಪ್ಪು ಮಾಡಿದರೆ ಅವುಗಳನ್ನು ತಿದ್ದಿ ನಡೆಯುವುದು ಹೇಗೆ ಅಂದುಕೊಂಡು ಕಾರ್ಯವನ್ನು ಇನ್ನಷ್ಟು ಉತ್ತಮಗೊಳಿಸುವುದಕ್ಕೆ ಎಂದು ಯೋಚಿಸಬೇಕು. ಈ ಅಭ್ಯಾಸ ಖಂಡಿತವಾಗಿಯೂ ನಿಮ್ಮನ್ನು ಯಶಸ್ಸುಗೊಳಿಸುತ್ತದೆ. ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಮಲಗುವ ಮುನ್ನ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಅಥವಾ ನಿಮ್ಮ ಕೆಲಸಕ್ಕೆ ಪೂರಕವಾಗುವಂತಹ ಪುಸ್ತಕಗಳನ್ನು ಓದಿ. ಪುಸ್ತಕಗಳ ಮುಖಾಂತರ ಜ್ಞಾನ ಹೆಚ್ಚಾಗುತ್ತದೆ. ನೀವು ಯಶಸ್ವಿಯಾಗಲು, ಶ್ರೀಮಂತಿಕೆ ಗಳಿಸಲು ಬಯಸಿದರೆ ಜ್ಞಾನ ಹೆಚ್ಚುವಂತ ಗಮನದಲ್ಲಿ ಹರಿಸಿಕೊಳ್ಳಿ. ಮರುದಿನಕ್ಕೆ ಯೋಜನೆಗಳನ್ನು ಮಾಡಿ. ಉತ್ಪಾದಕತೆಯನ್ನು ಹೆಚ್ಚಿಸಲು ಮರುದಿನಕ್ಕೆ ಸರಿಯಾದ ಯೋಜನೆಗಳನ್ನು ರೂಪಿಸಿ. ದಿನಕ್ಕೆ ನಿರ್ದಿಷ್ಟ ಕಾರ್ಯಸೂಚನೆಗಳನ್ನು ಹೊಂದಿಸಿ. ನೀವು ನಾಳೆ ಏನು ಮಾಡಬೇಕು ಎಂಬುದನ್ನು ಇಂದು ಮಲಗುವ ಮುನ್ನ ನಿರ್ಧರಿಸಿ. ಈ ಯೋಜನೆ ಮರುದಿನ ನಿಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ, ಆಸಕ್ತಿ ಇನ್ನೂ ಹೆಚ್ಚಾಗಿಸುತ್ತದೆ, ಸುಲಭಗೊಳಿಸುತ್ತದೆ. ಸಮಯಕ್ಕೆ ಸರಿಯಾಗಿ ಗುರಿ ತಲುಪಲು ಸಾಧ್ಯವಾಗುತ್ತದೆ. ಗುರಿಯ ಬಗ್ಗೆ ಯೋಚನೆ ಇರಲಿ. ಒಬ್ಬ ವ್ಯಕ್ತಿ ಮನಸ್ಸು ಯಾವಾಗಲೂ ತನ್ನ ಗುರಿಯತ್ತ ಕೇಂದ್ರೀಕೃತವಾಗಿರಬೇಕು. ಸ್ಪಷ್ಟ ಗುರಿಯನ್ನು ಹೊಂದಿರುವವರ ಭವಿಷ್ಯದಲ್ಲಿ ಎಂದಿಗೂ ಸೋಲು ಇರುವುದಿಲ್ಲ ಎಂಬುದು ಶಾಸ್ತ್ರದಲ್ಲಿ ಇದೆ ಮತ್ತು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುತ್ತಾನೆ ಎನ್ನುತ್ತಾರೆ. ರಾತ್ರಿ ಮಲಗುವ ಮುನ್ನ ನಿಮ್ಮ ಭವಿಷ್ಯದ ಗುರಿಗಳ ಬಗ್ಗೆ ಯೋಚಿಸಿ. ದಿನವನ್ನು ಸಕಾರಾತ್ಮಕ ಚಿಂತನೆಗಳೊಂದಿಗೆ ಕೊನೆಗೊಳಿಸಿ. ರಾತ್ರಿ ಮಲಗುವಾಗ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರಲು ಬಿಡಬೇಡಿ. ಸಕಾರಾತ್ಮಕ ಯೋಚನೆಗಳೊಂದಿಗೆ ನಿದ್ದೆ ಮಾಡಿ. ಜೀವನದ ಪ್ರತಿಯೊಂದು ಒಳ್ಳೆಯ ವಿಚಾರಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಖಂಡಿತವಾಗಿ ಇದು ನಿಮಗೆ ಯಶಸ್ಸನ್ನು ಗಳಿಸಲು ಸಹಾಯ ಮಾಡುತ್ತೆ ಅಂತ ಹೇಳಲಾಗಿದೆ. ಹೀಗೆ ನೀವು ದೃಢಮನಸ್ಸಿನಿಂದ ನಾಳೆ ಏನೆಲ್ಲ ಮಾಡಬೇಕು
ಏನೆಲ್ಲ ಮಾಡಿದರೆ ಎಂಬುದು ಮುಂಚಿತವಾಗಿ ನೀವು ನಿರ್ಧರಿಸಿ ಆಲೋಚಿಸಿ ನೀವು ಮಲಗಿದರೆ ಬೆಳಗ್ಗಿನ ಜಾವ ಎದ್ದ ಕೂಡಲೇ ನೀವು ಅಂದುಕೊಂಡ ಕಾರ್ಯಗಳು ನೆರವೇರುತ್ತೆ ಎಂಬುದು ಮನಸ್ಸಿನ ಏಕಾಗ್ರತೆ ಮತ್ತು ಹೇಳಲಾಗಿದೆ ಶಾಸ್ತ್ರ ಉಲ್ಲೇಖದಲ್ಲಿ. ಹಾಗಾಗಿ ನೀವು ಒಂದು ದಿನ ಮುಂಚೆನೇ ಯೋಚನೆ ಮಾಡಿ, ಹಾಗೆ ಯೋಚನೆ ಮಾಡಿ ಮಲಗಿ ನಿರ್ಧಾರ ಮಾಡಿ ಮಲಗಿದರೆ ನಾಳೆಯ ಕೆಲಸ ಸುಲಭವಾಗಿ ಹೋಗುವುದು ಎಂಬುದನ್ನಾಗಿ ತಿಳಿಸಿಕೊಡಲಾಗುತ್ತಿದೆ. ಬನ್ನಿ, ಈ ನಮ್ಮ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಯಾರು ಏಕಾಗ್ರತೆಯಿಂದ ತಮ್ಮ ಕೆಲಸಗಳನ್ನು ಮಾಡತೊಡಗುತ್ತಾರೋ ಅವರಿಗೆ ಸೋಲು ಎಂದೂ ಇರುವುದಿಲ್ಲ ಎಂಬುದು ಭಗವಂತನ ಇಚ್ಛೆ ಅಂತ ಹೇಳಲಾಗಿದೆ. ಹಾಗಾಗಿ ಬನ್ನಿ, ಈ ಮಾಹಿತಿ ನಿಮಗೆ ತುಂಬ ಕಡಿಮೆ ಮಾಹಿತಿ ಆಗಿದ್ದರೂ ಉಪಯುಕ್ತವಾಗಿದೆ ಎಂಬುದನ್ನಾಗಿ ಭಾವಿಸುತ್ತೇವೆ. ಹಾಗೆ ಇಷ್ಟವಾಗಿದ್ದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳಲಾಗಿದೆ.